Hi students, in the previous class we are discussing about the northern mountains. In today's class we learn about the greater Himalayas. First I read the lesson, all of you listen carefully. The greater Himalayas, Himadri range. Highest among the three ranges, the greater Himalayas remain covered with snow throughout the year. Snow in this range collects to form glaciers, which are slow-moving ice rivers. When this ice heats up, it melts and gives rise to perennial rivers such as Ganga, Yamuna and others. River Ganga starts from the Gangotri Glacier. The highest mountain peak in the world, Mount Everest, lies in this range. Nanga, Parbat and Annapurna are some other important peaks of the Himadri range. ನೋಡಿ ನಾನು ಹಿಂದಿನ ದಿವಸದಾಗ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ತಿಳಿಸಿದ್ದೆ ಇಂಡಿಯಾದ ನಾರ್ತನ್ ಪಾರ್ಟ್ ಫುಲ್ ಯಾವುದರಿಂದ ಕವರ್ ಆಗಿರುತ್ತೆ ಅಂತ ಹೇಳಿದ್ದೆ. ಇಂಡಿಯಾದ ನಾರ್ತನ್ ಪಾರ್ಟ್ ಫುಲ್ ಏನು ಹಿಮಾಲಯಸ್ ಇಂದ ಕವರ್ ಆಗಿರುತ್ತೆ. ಹಿಮಾಲಯ ಪರ್ವತ ಶ್ರೇಣಿಗಳು ಏನಾಗಿರುತ್ತೆ, ಹಿಮಾಲಯದ ಪರ್ವತ ಶ್ರೇಣಿಗಳು ಈ ನಾರ್ತನ್ ಪಾರ್ಟ್ ಅಲ್ಲಿ ಫುಲ್ ಕವರ್ ಆಗಿರುತ್ತೆ. ಅದು ಇಲ್ಲಿಂದ ಈಸ್ಟ್ಗೆ ಯಾವ್ದು ಬರುತ್ತೆ, ನಾರ್ತ್ ಇಂದ ವೆಸ್ಟ್ ವರ್ಗೂ ಯಾವ ಮೌಂಟೇನ್ ರೇಂಜ್ ಇದೆ ಅನ್ನೋದನ್ನ ನಾನು ಹೇಳಿದ್ದೆ. ಹಿಮಾಲಯಾಸ್ ಮೌಂಟೇನ್ ರೇಂಜ್ ಅಂತ ಹೇಳಿದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅಂತೀವಲ್ಲ, ಹಾಗೆ ಪರ್ವತಗಳು ಹೀಗೆ ಒಂದು ಪರ್ವತ ಸಾಲು ಅಂತೀವಲ್ವಾ, ಹಾಗೆ ಅವು ನಾರ್ತನ್ ಪಾರ್ಟ್ ಅಲ್ಲಿ ಫುಲ್ಲು ಕವರ್ ಮಾಡಿರತ್ತೆ. ಇಂಡಿಯಾದ ನಾರ್ತನ್ ಪಾರ್ಟ್ ಅನ್ನ ನಾನು ಹಿಮಾಲಯಾಸ್ ಅನ್ನ 3 ಪ್ಯಾರಲಲ್ ಆಗಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ದೆ. ಪ್ಯಾರಲಲ್ ರೇಂಜಸ್ ಆಗಿ, ರೇಂಜಸ್ ಅಂದ್ರೆ ಪರ್ವತ ಶ್ರೇಣಿಗಳು, ಸಾಲುಗಳು. ಅದರಿಂದ ಯಾವ್ದು ಅದು ಅಂತ ಹೇಳಿದ್ರೆ, ಒಂದು ಫಸ್ಟ್ ಒನ್ ದ ಗ್ರೇಟರ್ ಹಿಮಾಲಯಾಸ್, ಸೆಕೆಂಡ್ ಒನ್ ದ ಲೆಸರ್ ಆರ್ ಮಿಡ್ಲ್ ಹಿಮಾಲಯಾಸ್, ಥರ್ಡ್ ಒನ್ ಔಟರ್ ಹಿಮಾಲಯಾಸ್. ಈಗ ಫಸ್ಟಿಗೆ ನಾವು ದ ಗ್ರೇಟರ್ ಹಿಮಾಲಯಾಸ್ ಬಗ್ಗೆ ತಿಳ್ಕೊಳ್ಳೋಣ. Highest among the 3 ranges, the greater Himalayas remain covered with snow throughout the year. ನೋಡಿ, 3 ಹಿಮಾಲಯನ್ ರೇಂಜಸ್ ಗಳಲ್ಲಿ ತುಂಬಾ ಹೈಯೆಸ್ಟ್ ಆಗಿರ್ತಕ್ಕಂತಹದ್ದು ಇದು ಯಾವುದು, ದ ಗ್ರೇಟರ್ ಹಿಮಾಲಯಾಸ್. ಇದು ವರ್ಷ ಪೂರ್ತಿ ಥ್ರೂಔಟ್ ದ ಇಯರ್, ವರ್ಷ ಇಡೀ ಇದು ಏನಾಗಿರುತ್ತೆ, ಸ್ನೋ ಇಂದ ಕವರ್ ಆಗಿರುತ್ತೆ. ಇದೇನಿದು ದ ಗ್ರೇಟರ್ ಹಿಮಾಲಯಾಸ್ ಇದೆಯಲ್ಲ, ಅದು ಈ ವರ್ಷ ಪೂರ್ತಿ ಅದು ಸ್ನೋ ಇಂದ ಕವರ್ ಆಗಿರುತ್ತೆ. Snow in this range collects to form glaciers, which are slow-moving ice rivers. ಈ ಸ್ನೋ ಇನ್ ದಿಸ್ ರೇಂಜ್, ಈ ರೇಂಜ್ ಅಲ್ಲಿ ಇರ್ತಕ್ಕಂಥ ಸ್ನೋ ಕಲೆಕ್ಟ್ ಆಗಿ ಗ್ಲೇಸಿಯರ್ ಆಗಿ ಫಾರ್ಮ್ ಆಗಿರುತ್ತೆ. ಗ್ಲೇಸಿಯರ್ ಅಂದ್ರೆ ಹೇಳಿದ್ದೀನಿ, ವಿಚ್ ಆರ್ ಸ್ಲೋ ಮೂವಿಂಗ್ ಐಸ್ ರಿವರ್ಸ್. ಐಸ್ ರಿವರ್ಸ್ ರೀತಿ ಸ್ಲೋ ಆಗಿ ಮೂವ್ ಆಗ್ತಾ ಇರತ್ತಲ್ವಾ, ಅದು ಅಂದ್ರೆ ಐಸ್ ಗೆಡ್ಡೆಗಳಿರುತ್ತೆ, ಅದು ಒಂದ್ ರೀತಿ ನದಿ ಹರಿದಾಗೆ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ, ಅದು ಗ್ಲೇಸಿಯರ್ ಅಂದ್ರೆ. When this ice heats up, it melts and gives rise to perennial rivers such as Ganga, Yamuna and others. ಯಾವಾಗ ಈ ಐಸಿಗೆ ಸ್ವಲ್ಪ ಹೀಟ್ ಬಿದ್ರೂ ಕೂಡ, ಸ್ವಲ್ಪ ಶಾಖ ಬಿದ್ರೂ ಕೂಡ ಏನಾಗತ್ತದು, ಮೆಲ್ಟ್ ಆಗತ್ತೆ. ಮೆಲ್ಟ್ ಮೀನ್ಸ್ ಕರಗತ್ತೆ. ಕರಗಿ ಏನಾಗತ್ತದು, ಪೆರೆನಿಯಲ್ ರಿವರ್ ಆಗಿ ಹರಿಯತ್ತೆ. ಪೆರೆನಿಯಲ್ ರಿವರ್ ಅಂದ್ರೆ ವರ್ಷ ಪೂರ್ತಿ ತುಂಬಿ ಹರಿತಕ್ಕಂತಹ ನದಿಗಳು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗಂಗಾ, ಯಮುನಾ, ಇನ್ನು ಮುಂತಾದ ನದಿಗಳು. ಈ ಗಂಗಾ, ಯಮುನಾ, ಇನ್ನು ಕೆಲವು ನದಿಗಳೇನಂದ್ರೆ ವರ್ಷ ಪೂರ್ತಿ ಹರಿತಾ ಇರುತ್ತೆ. ಕೆಲವು ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿತಾ ಇರ್ತವೆ, ಆದ್ರೆ ಬೇಸಿಗೆ ಬಂತು ಅಂದ್ರೆ ನೀರೇ ಇರೋದಿಲ್ಲ, ಒಣಗಿರತ್ತೆ ಅಲ್ವಾ, ಅಥವಾ ಸ್ವಲ್ಪ ನೀರಿರತ್ತಷ್ಟೇ. ಆದ್ರೆ ಈ ನದಿಗಳೇನಂದ್ರೆ ಪೆರೆನಿಯಲ್ ರಿವರ್ಸ್ ಅಂತ ಹೇಳಿದ್ರೆ ಇವು ವರ್ಷ ಪೂರ್ತಿ ತುಂಬಿ ಹರಿತಾ ಇರತ್ತೆ. ಮಳೆಗಾಲ ಆಗ್ಲಿ ಬೇಸಿಗೆ ಆಗ್ಲಿ, ಮಳೆಗಾಲದಲ್ಲಿ ಮಳೆ ನೀರಿಂದ ತುಂಬಿ ಹರಿತಾ ಇರುತ್ತೆ, ಅಥವಾ ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಈ ರೀತಿ ಐಸ್ ಇರತ್ತಲ್ಲ, ಗ್ಲೇಸಿಯರ್ಸ್ಗಳು ಶಾಖಕ್ಕೆ ಸ್ವಲ್ಪ ಹೀಟ್ ಬಿದ್ರು ಕರಗ್ಬಿಟ್ಟು ಅದು ನೀರಾಗಿ ನದಿಯಾಗಿ ಹರಿಯತ್ತೆ. ಹಾಗಾಗಿ ಈ ನದಿಗಳು ಪೆರೆನಿಯಲ್ ರಿವರ್ಸ್ ಅನ್ನೋವೇನಂದ್ರೆ ವರ್ಷ ಪೂರ್ತಿ ತುಂಬಿ ಹರಿತಕ್ಕಂತಹ ನದಿಗಳು. ಇದ ಗ್ರೇಟರ್ ಹಿಮಾಲಯಸ್ ರೇಂಜ್ ಅಲ್ಲಿ ಇರ್ತಕ್ಕಂತಹ ಈ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿತವೆ. ಗ್ಲೇಸಿಯರ್ ಇಲ್ಲಿರ್ತಕ್ಕಂತಹ ಐಸ್ ಮೆಲ್ಟ್ ಆಗಿ ಆ ನದಿಗಳು ತುಂಬಿ ಹರಿಯತ್ತೆ. ರಿವರ್ ಗಂಗಾ ಸ್ಟಾರ್ಟ್ಸ್ ಫ್ರಮ್ ದ ಗಂಗೋತ್ರಿ ಗ್ಲೇಸಿಯರ್. ಈ ಗಂಗಾ ರಿವರ್ ಇದೆಯಲ್ಲ, ಗಂಗಾ ನದಿ ಇದೆಯಲ್ಲ, ಅದು ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗೋದಂತೆ, ಗಂಗೋತ್ರಿ ಗ್ಲೇಸಿಯರ್ ಇಂದ.
ದ ಹೈಯೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್ ಮೌಂಟ್ ಎವರೆಸ್ಟ್ ಲೈಸ್ ಇನ್ ದಿಸ್ ರೇಂಜ್. ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಪರ್ವತ ಶಿಖರ ಅಂತೀವಲ್ಲ, ಮೌಂಟೇನ್ ಪೀಕ್, ಅತಿ ದೊಡ್ಡದಾದಂತಹ ಮೌಂಟೇನ್ ಪೀಕ್ ಯಾವುದು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್. ಅದು ಕೂಡ ಈ ಶ್ರೇಣಿಯಲ್ಲಿ, ಈ ಒಂದು ರೇಂಜ್ ಅಲ್ಲೇ ಕಾಣಿಸ್ಕೊಳ್ಳೋದು. ಯಾವ ರೇಂಜ್? ದ ಗ್ರೇಟರ್ ಹಿಮಾಲಯಸ್ ರೇಂಜ್ ಅಲ್ಲಿ. The highest mountain peak in the world, Mount Everest, lies in this range. Nanga Parbat and Annapurna are some other important peaks of the Himadri range. Himadri range alle ಕಾಣಿಸ್ಕೊಂತಕ್ಕಂತಹ ಇನ್ನೂ ಕೆಲವು ಇಂಪಾರ್ಟೆಂಟ್ ಪೀಕ್ಸ್ಗಳು ಯಾವುದ್ಯಾವುದಂದ್ರೆ ನಂಗಾ ಪರ್ವತ ಅಂಡ್ ಅನ್ನಪೂರ್ಣ. ಇವು ಮೌಂಟ್ ಎವರೆಸ್ಟ್ ರೀತಿಯಲ್ಲೇ ಅಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಮೌಂಟೇನ್ ಪೀಕ್ಸ್ಗಳು ಕೆಲವೊಂದು. ಇದಿಷ್ಟು ಅರ್ಥ ಆಯ್ತಲ್ಲ ಮಕ್ಕಳೇ? ದ ಗ್ರೇಟರ್ ಹಿಮಾಲಯಸ್ ಅಂದ್ರೆ ಅಲ್ಲಿ ವರ್ಷ ಪೂರ್ತಿ ಏನರಿಂದ ಕವರ್ ಆಗಿರುತ್ತೆ? ಸ್ನೋ ಇಂದ ಕವರ್ ಆಗಿರುತ್ತೆ. ಈ ಸ್ನೋ ಏನಂದ್ರೆ ಇಲ್ಲಿರ್ತಕ್ಕಂತಹ ಸ್ನೋ ಕಲೆಕ್ಟ್ ಆಗ್ಬಿಟ್ಟು ಗ್ಲೇಸಿಯರ್ ಆಗಿ ಫಾರ್ಮ್ ಆಗಿರುತ್ತೆ. ಈ ಗ್ಲೇಸಿಯರ್ ಗಳಿಗೆ ಸ್ವಲ್ಪ ಹೀಟ್ ಬಿದ್ರೂ ಕೂಡ ಅವು ಪೆರೆನಿಯಲ್ ರಿವರ್ಸ್ ಆಗಿ ವರ್ಷ ಪೂರ್ತಿ ಹರಿತಾ ಇರ್ತವೆ. ಈ ರಿವರ್ ಗಂಗಾ ಅನ್ನೋದು ಇಲ್ಲೇ ಇರ್ತಕ್ಕಂತಹ ನದಿ. ಇದು ಗಂಗೋತ್ರಿ ಗ್ಲೇಸಿಯರ್ ನಲ್ಲಿ ಸ್ಟಾರ್ಟ್ ಆಗುತ್ತೆ. ಅತಿ ಹೈಯೆಸ್ಟ್ ಮೌಂಟೇನ್ ಪೀಕ್ ಆಗಿರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದು ಕೂಡ ಈ ಮೌಂಟೇನ್ ರೇಂಜ್ ಅಲ್ಲೇ ಕಾಣಿಸ್ಕೊಳ್ಳೋದು. ಮತ್ತೆ ಇದನ್ನ ದ ಗ್ರೇಟರ್ ಹಿಮಾಲಯಸ್ಗೆ ಹಿಮಾದ್ರಿ ರೇಂಜ್ ಅಂತ ಕೂಡ ಕರೀತಾರೆ. ಬ್ರಾಕೆಟ್ ಅಲ್ಲಿ ಬರ್ದಿದ್ದಾರೆ ನೋಡಿ. ದ ಗ್ರೇಟರ್ ಹಿಮಾಲಯಸ್ಗೆ ಹಿಮಾದ್ರಿ ರೇಂಜ್ ಅಂತ ಕೂಡ ಕರೀತಾರೆ. ಹಿಮಾದ್ರಿ ರೇಂಜ್ ಅಲ್ಲಿ ಮೌಂಟ್ ಎವರೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಪೀಕ್ಸ್ಗಳು ಕೂಡ ಇದೆ. ಯಾವ್ದಾವ್ದು? ನಂಗಾ ಪರ್ವತ ಅಂಡ್ ಅನ್ನಪೂರ್ಣ. ಇದೇ ರೀತಿಯಾಗಿ ದ ಲೆಸರ್ ಆರ್ ಮಿಡ್ಲ್ ಹಿಮಾಲಯಸ್ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ.